ರೂಪಾಯಿ ಕೊಟ್ಟಿಲ್ಲ. ನೀವು ಬಡವರಿಗೆ 100 ರೂಪಾಯಿ ಕೊಟ್ಟಿಲ್ಲ. ಸುರೇಶ್ ಅವರೇ 1 ಕೆಜಿ ಅಕ್ಕಿ ಕೊಟ್ಟಿಲ್ಲ. 1 ರೂಪಾಯಿ ಕೊಟ್ಟಿಲ್ಲ. ಸುರೇಶ್ 1 ರೂಪಾಯಿ ಕೊಟ್ಟಿಲ್ಲ. ಏನು ಹೆಣ್ಮಗಳು ಏನು ನಿಮ್ ಯೋಗ್ಯತೆ ಮಹಿಳಾ ಮಂತ್ರಿ ಏನೋ ತಪ್ಪಾಯ್ತು, ಅಧಿಕಾರಿಗಳು ತಪ್ಪಾಯ್ತು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಆಯ್ತು ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಮತ್ತೆ ನೋಡುವ ಏನಂತೇಳಿ ಗೊತ್ತಾಗಿಲ್ಲ ಅಂದ್ರೂ ಯಾಕೆ ಸಾವಿರ ರೂಪಾಯಿ ಮಾತಾಡ್ತೀರಾ? ರವಿ ಕೂತ್ಕೊಳ್ಳಿ, ರವಿ ಅವರೇ ಕೂತ್ಕೊಳ್ಳಿ. ನಿಂತ್ಕೊಂಡು ಅಲ್ಲಿ ನೋಡ್ತೀರಿ, ಯಾರನ್ನು ನೋಡುದು ನೀವು? ಅಧ್ಯಕ್ಷೆ ಈಗ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್. ಯಾರು ಕೂತ್ಕೊಂಡು ಮಾತಾಡಬೇಡಿ. ಸಮಸ್ಯೆ ಬಗೆಹರಿಸಲು ಸಹಕರಿಸಪ್ಪ ಅಧ್ಯಕ್ಷೆ. ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷೆ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. 1 ನಿಮಿಷ ಇರ್ರಿ, ತಾಳ್ಮೆ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ 1 ನಿಮಿಷ. 5300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ಟು, ಇರೋ ಸ್ವಲ್ಪ ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ಡರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, 1 ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ, ಖರೀದಿ ಮಾಡ್ತಾ ಇದ್ದೀರಾ ನೀವು?
ಬಿಜೆಪಿ ಇವ್ರು ಮಾತಾಡ್ತಾರ ಇಂದಿರಾ ಗಾಂಧಿ ಮತ ಕಳ್ತನ ಮಾಡಿದ್ದಾರೆ, ಯೋಜನೆ ರಾಜೇಶ್ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಏನಾಗಿದೆ ಸರ್ಕಾರ ನೋಡೋಣ ಯಾರು ಬರ್ತದೆ. ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಯಾವಾಗ ಬಂದಾರ ಅವರು? ಒಂದ್ ಸೆಕೆಂಡ್, ಯಾವಾಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಕೊಡಿ. ಶಿಸ್ತುಬಲ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ, ಚುನಾವಣೆಗಿಂತ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ಮಾಡಿ ವೋಟ್ ಮಾಡಿ ಬರುವ. ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಒಂದ್ ನಿಮಿಷ ಕೊಡಿ ಅಧ್ಯಕ್ಷರೇ, ಮುಂದೆ ಅಜೆಂಡಾ ತಗೊಂಡ್ರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ, ಪ್ರಿಯಾಂಕಾ ಆರೋಗ್ಯಕ್ಕೆ ಏನಾರಾಗಿತ್ತು, ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಇಲೆಕ್ಷನ್ ಮಾಡೇ ನೀವು ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಮಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿಸಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನಾಗ ಇದೇ ರೀತಿ ಅದು ಮುಗೀತು. ಅವನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕು ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡಿ, ಇಲ್ಲಿ ಮಾತಾಡಿ, ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದು ಒಂದು ನ್ಯಾಯಪೇಸ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಕಮ್ಮಿ ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ ಅದ್ರ ಬಗ್ಗೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಟ್ಟಿದ್ದೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು. ಇಲ್ಲ, ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ಆಗಿದೆ. ನಾವೆಲ್ಲ ಕೆಲಸ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳು ಇರೋದು ಅಂತ ಹೇಳಿದೆ. ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷ ನೀವ್ ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ ಅದ ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ನಮ್ಮ ಭಾಷೆ, ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಅಶೋಕಡ ಈಗ ಮಾನ್ಯ ಅಧ್ಯಕ್ಷರೇ, ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ, ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಇದಾಗಿದೆ, ಸದನಕ್ಕೆ ನನ್ನಿಂದ ತಪ್ಪಾಗಿದೆ,
ಅಷ್ಟೇ, ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸ್ದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT ಒಂದು ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ರು. ಹೊಸ್ದಾಗೇನು ಮಾಡಿಲ್ಲ ನಾವು. ಈಗ ಹೌದು, ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು. ಆಮೇಲೆ ಹೋಗಿ ಅದನ್ನು ಫ್ರೂಟ್ಸ್, ಅದೇನು ಫ್ರೂಟು ಬಿಡಲಿಲ್ಲ, ಒಣಗೋಯ್ತೆಲ್ಲ, ಕೊಳ್ತೋಯ್ತು, ಅಷ್ಟು ಒಂದು ಫ್ರೂಟು ಹೋಯ್ತು. ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನಾನು ಬರ್ಕೊಡಲ್ಲ, ಮಾತಾಡ್ಲಿ, ಹೇಳಿ. ಒಂದ್ ಸೆಕೆಂಡ್ ಮೈಕ್ ಹಾಕೊಳ್ಳಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಸಚಿವರ ಮಾತುಗಳನ್ನು ಗಂಭೀರವಾಗಿ ಆಲಿಸಿದರು ಅಂತ ತಿಳ್ಕೊಂಡೆ ನಾನು. ಎಲ್ಲರೂ ಆಲಿಸಿದ್ವಿ. ಅವರ ಕೊನೆಯ ಶಬ್ದ ಸಹಿತ ನೀವೇನು ವಿಷಾದಿಸುತ್ತೇನೆ ಅಂತ ಹೇಳಿದರು. ಅಂದರೆ ನಾನು ನಮ್ಮ ಕಿವಿ ನಿಮ್ಮ ಕಿವಿ ಒಂದು ಸೆಕೆಂಡ್ ನಿಮ್ದು ಸೌಂಡ್ ಸಿಸ್ಟಮ್ ಅದೇನೆ, ನಮ್ದು ಸೌಂಡ್ ಸಿಸ್ಟಮ್ ಅದೇನೆ, ಬೇರೆ ಬೇರೆ ಇಲ್ಲ. ಒಂದ್ ನಿಮಿಷ ಪ್ಲೀಸ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೇಳಿರೋದ್ರಿಂದ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ, ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ, 1,26,00,000 ಗೃಹಲಕ್ಷ್ಮಿಯರ ಪ್ರಶ್ನೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇದು ಬೇಷರತ್ ಕ್ಷಮೆ ಇರ್ಬೇಕಾಗಿತ್ತು, ಷರತ್ತು ಬದ್ಧ ಕ್ಷಮೆ ಇರಬಾರ್ದು. ಯಾರಿಗಾರು ಸದನಕ್ಕೆ ತಪ್ಪು ದಾರಿ ತೆಗೆದು ಯಾರಿಗಾರು ಮನ್ಸಿಗೆ ನೋವಾಗಿದ್ರೆ ಏನರ್ಥ? 1,26,00,000 ಜನ ಗೃಹಲಕ್ಷ್ಮಿಯ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ. ಅಧ್ಯಕ್ಷರೇ, ಒಲ್ಲದ ಗಂಡಗ ಮೊಸರಿನಾಗ ಕಲ್ಲಂತ. ಕೇಳಿ ನೀವು ಹಿಂಗ ಹೇಳಬೇಕು, ಹಿಂಗ ಕ್ಷಮಾ ಕೇಳಬೇಕು. ಅವರು ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕು. ಅದನ್ನೇ ಹಿಂಗೆ ಹೇಳಿಲ್ಲ, ಹಿಂಗೆ ಹೇಳಿದರು, ಹಿಂಗೆ ಹೇಳ್ಬೇಕಾಗಿತ್ತು, ಅವ್ರಿಗೆ ಕೇಳಬೇಕಾಗಿತ್ತು. ಉತ್ತರ ಸದನಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅದ್ರ ಬಗ್ಗೆ ವಿವರಿಸಿ ಹೇಳಿದರು. ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದನದ ಕರ್ತವ್ಯ ಆಗ್ತದೆ. ಆಮೇಲೆ ಅಧ್ಯಕ್ಷರೇ, ಬಿಡ್ಬೇಕು. ಇವತ್ತು ಗೃಹಲಕ್ಷ್ಮಿಯರ ಕ್ಷಮಾ ಕೇಳ್ತಾ ಇಲ್ಲ, ಕ್ಷಮಾನ ಕ್ಷಮಾ ಕೇಳ್ತಾ ದಿವಾಳಿ ನಮ್ಮ ಸರ್ಕಾರ ಅಲ್ಲ. ನಮ್ಮ ಕ್ವಶನ್ ಆನ್ಸರ್ ಬಡವರಿಗೇನು ಪೂರ್ಣವಾಗಿ ಅದನ್ನ 40% ಕಟ್ ಮಾಡುವುದನ್ನ ನಿರ್ಣಯ ಮಾಡಿದ್ರಿ ನೀವು. ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಬನ್ನಿ, ನಾವು ಮಾತಾಡ್ತೀವಿ. ನೀವು ಆ ಚರ್ಚೆ ತಗೊಬನ್ನಿ, ನರೇಗಾ ಚರ್ಚೆ ತಗೊಬನ್ನಿ, ಮಾತಾಡ್ತೀವಿ. 40% ಕಟ್ ಮಾಡೋದನ್ನ ನಿರ್ಣಯ ಮಾಡಿ. 4,000 ಕಟ್ ಮಾಡಿದ್ರಲ್ಲ ಅಧ್ಯಕ್ಷರೇ. ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ. ಅಧ್ಯಕ್ಷರೇ ನಿರ್ಣಯ ಮಾಡಿದ್ದಾರೆ. ಒಂದ್ ಸೆಕೆಂಡ್ ರೆಡ್ಡಿ ಅವ್ರೆ, ಒಂದ್ ಸೆಕೆಂಡ್ ನಾನೊಂದು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಅಪ್ಪ, ಒಂದ್ ಸೆಕೆಂಡ್ ಮಹೇಶ್. ಈಗ ಯಾರದಲ್ಲಿ ಹೊಸೊಬ್ರೊಬ್ರು? ಹಲೋ, ಭೀಮನ್ಗೌಡ ಪಾಟೀಲ್. ಈಗ ನೋಡಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಾವೆಲ್ಲ ಹೋಗಿ ಬೇರೆ ಬೇರೆ ಚರ್ಚೆಗಳ ತಗೊಳ್ಬೇಕು. ಒಂದು, ನಿಮ್ದೇನು ಬೆಳಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕ ಸಂದೇಶ ಅಂತಂದರೆ ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಶನ್ ನಮಗೆ ಸದನಕ್ಕೆ ಬರಬೇಕು. ಮುಂದೆಗೆ ಯಾರು ಕೂಡ ಈ ರೀತಿ ಉತ್ತರ ಕೊಡೋದು ಯಾವ ರೀತಿ ಆಗಬಾರ್ದು. ಮತ್ತು ಇದು ಸದನ ಕೊಡುವಂಥ ಎಲ್ಲ ಉತ್ತರದಲ್ಲಿ ಎಲ್ಲ ಗೌರವ ಬರೋ ರೀತಿ ಇರಬೇಕಂತ ಹೇಳಿಕೊಂಡು ಸಚಿವರೇ ಬಂದು ಉತ್ತರ ಕೊಡಬೇಕು ತಾವೆಲ್ಲ ಕೂಡ ಹೇಳಿದ್ದೀರಿ.
ಸಚಿವರು ಬಂದು ಇವತ್ತು ಉತ್ತರ ಕೊಟ್ಟರು. ನೀವೀಗ ಏನು ಹೇಳ್ತೀರ ಅಂತ ಹೇಳಿದರೆ ಅದು ಹಾಗೆಲ್ಲ ಹೀಗೆ ಕೊಡಬೇಕು. ಅವ್ರೇನು ಹೇಳಿದ್ರು, ಅವರ ಒಬ್ಬೊಬ್ರಿಗೆ ಮಾತಾಡುವಾಗ ಒಂದೊಂದು ರೀತಿಯ ಒಂದು ವೇ ಆಫ್ ಟಾಕಿಂಗ್ ಇದೆ, ಒಂದು ಎಣಿಸ್ತದೆ. ಈಗ ನಾನು ಒಬ್ಬೊಬ್ಬರಿಗೆ ಒಂದು ಯಾಕೆ ಕ್ಷಮೆಗೆ ಅಥವಾ ಏನು ಎಚ್ಚಾರ ಬೇಕಂದರೆ ಒಂದೊಂದು ರೀತಿಯ ಕೆಲವು ವಿಷಾದ ಕೇಳ್ತಾರೆ, ಕೆಲವು ತಪ್ಪು ಹೇಳ್ತಾರೆ, ಅವರವರಿಗೆ ಅನುಕೂಲವಾದ ಒಂದು ಯಾವ ರೀತಿ ಅವ್ರಿಗೆ ಭಾವನೆ ಬರ್ತದೆ ಆ ರೀತಿ ಅದನ್ನು ಹೇಳ್ತಾರೆ. ಅವರ ಉದ್ದೇಶ ಏನಿದೆ ಅಂತ ಹೇಳಿದರೆ, ಹೆಚ್ಚಿಗೆ ಯಾರಿಗೆ ಕೂಡ ನೋವಾಗಿದ್ದರೆ ಅದನ್ನು ತಪ್ಪಾಗಿದ್ದರೆ ಅದನ್ನು ವಿಷಾದಿಸ್ತೇನೆ ಅಂತೆಲ್ಲ ಉದ್ದೇಶಪೂರ್ವಕ ಅವರು ಅಂದರೆ ಆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಎಕ್ಸ್ಪ್ರೆಸ್ ಮಾಡುವಾಗ ರೀತಿ ಆ ರೀತಿ ಹೇಳುವಂಥದ್ದು. ಅದು ನೀವೇಗ ಏನು ಹೇಳ್ತೀರಿ, ಅದು ಹೀಗೆ ಹೇಳಬೇಕಿತ್ತು, ಹಾಗೆ ಹೇಳ್ಬೇಕು. ಇಬ್ಬರು ಅವರು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಇದಕ್ಕೆ ನಾನೊಂದು ತೀರ್ಮಾನ ಕೊಡ್ತೇನೆ. ನೀವು ಅದನ್ನೆಲ್ಲ ಕೇಳಿಸಿಕೊಂಡು ಮುಂದೆ ಹೋಗುವಂತ ವಿಚಾರ ಮಾಡಿ. ಸರ್ 1 ಮಿನಿಟ್ ಒಂದು ಸೆಕೆಂಡ್ ತೆಂಗಿನಕಾಯಿ ಒಂದು ಸೆಕೆಂಡ್ ತೀರ್ಮಾನ ಹೇಳ್ರಿ. ಈಗ ನನ್ನ ಟ್ರ್ಯಾಕ್ ತಪ್ಪಿಸ್ತೀರಿ. ನಾ ಮಾತಾಡಿದ್ರೆ ನಿಮ್ ತೀರ್ಮಾನ ಹೇಳ್ರಿ. ಈಗ ನಿಮ್ಮ ಕಥೆ ಮುಗಿದಿದೆ ಅಲ್ಲಿ ಇಲ್ಲಿ ವಿಷಯ ಸರ್ ಮಾತಾಡಕ್ ಕೊಡ್ರಿ ಪಾಪ ನೋಡಿ ಮಹೇಶ್ ತೆಂಗಿನಕಾಯಿ ಅವರೇ, ಈಗ ಟ್ರೈನ್ ಬಂದು ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಕ್ಷಮೆ ಕೇಳಬೇಕು, ವಿಷಾದ ವ್ಯಕ್ತಪಡಿಸಿ. ಇಲ್ಲಿ ಬಂದು ನಿಂತಿದೆ ಅಲ್ಲಿಗೆ. ಈಗ ಅದು ಮತ್ತೆ ನಾವು ಮಾತಾಡುವ. ಈಗ ಅದು ಕೂತ್ಕೊಳ್ಳಿ. ಈಗ ಇಲ್ಲಿಂದ ಟ್ರೈನ್ ಮುಂದೆ ಹೋಗ್ಬೇಕು. ಸೆಕೆಂಡ್ ಈಗ ನಾನು ಇಲ್ಲ ಅಧ್ಯಕ್ಷರೇ, ಮುಂದೆ ನೀನ್ ನಿಲ್ಲಪ್ಪಲ್ಲಿ ಏನು ಅಲ್ಲ ವಿಪ್ ಅಲ್ಲ ಇದು ಅಲ್ಲ ಏನೋ ನೀನ್ ಅಧ್ಯಕ್ಷರೇ, ನಾವು ಏನಂದ್ರೆ ಯಾಕೆ ಅಲ್ಲಿ ವಿಪ್ ಒಂದು ಸೆಕೆಂಡ್. ಈಗ ನಾವು ಹೀಗೆ ಕೇಳಬೇಕು ಅಂತ ನಾನೇನು ಹೇಳಿಲ್ಲ. ಆಯ್ತು, ನಾನು ಹೀಗೆ ನಮ್ಮ ಲೈನು ಅಂತ ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ರೆ ಅಂತ. ಇಲ್ಲಿ ನೋವಾಗಿರೋದನ್ನೇ ನಾವು ಹೇಳ್ತಾ ಇರೋದು. ನೋವಾಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ, ಆಗಿದ್ದರೆ ಬೇಡ, ಆಗಿದೆ ಅದನ್ನ ಹೇಳಿದಾರಲ್ಲ, ಮುಗಿತಲ್ಲ. ಎಲ್ಲ ಹೇಳಿದ್ರು ನೋವಾಗಿದ್ದರೆ ಅಂತ ಹೇಳಿದ್ರು. ಅದರಿಂದ ನೋಡಿ ಇಲ್ಲಿ ಅವರು ಹಠ ಹಿಡಿತಾ ಇದ್ದಾರೆ. ಸರ್ಕಾರ ಮಾತಾಡ್ತೀವಿ. ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಸೊಸೈಟಿ ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ಅಧ್ಯಕ್ಷರೇ ಅಧ್ಯಕ್ಷ ಅವ್ರು ಕೊಡಿ. ಒಂದ್ ಸೆಕೆಂಡ್ ಕುಡ್ರಕ್ಕಲ್ಲಿ ಬರೇ ಬಾರಿಗೆ ಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಅಂತಕ್ಕಂಥ ಬಹಳ ಮಾಡ್ತಾ ಇದ್ದಾರೆ. ಅವರು ಸದನಕ್ಕೆ ಅಧಿಕಾರಿಗಳು ಮಾಹಿತಿ ಅದನ್ನ ಕೊಟ್ಟಿದ್ದೀನಿ. ಅದರಿಂದ ತಪ್ಪಾಗಿ ಗೊತ್ತಾಗಿದೆ, ನಾನು ಅದನ್ನ ತಪ್ಪಾಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೀಳೋದು ಸರಿಯಾದ ಪದ್ಧತಿ ಅಲ್ಲ. ಮಾನ್ಯ ಅಧ್ಯಕ್ಷರು, ಇದು ಸದನದ ಗೌರವ. ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ಈ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು. ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು. ಈ ಸದನದಲ್ಲಿ ಒಬ್ಬ 50% ಬರ್ಬೇಕಾಗಿತ್ತು. ಅವ್ರು ಮಹಿಳೆ ಒಬ್ಬ ಮಂತ್ರಿ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ಏನ್ ಸಂದೇಶವನ್ನ ಕೊಡ್ತಾ ಇದೀವಿ ನಾವು ಈ ರಾಜ್ಯ ಜನರಿಗೆ? ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಒಂದು ಕಾಲು ಸರಿಯಲ್ಲ. ಅದು ಇದನ್ನ ಇಲ್ಲಿಗೆ ದಯವಿಟ್ಟು ಸೀನಿಯರ್ ಸಚಿವರಾಗಿದ್ದೀರಿ, ಇದ್ದವರಿದ್ದೀರಿ, ನಿಮ್ಮೆಲ್ಲ ದಯವಿಟ್ಟು ಇದನ್ನ ಬಿಟ್ಬಿಡಿ. ಸುರೇಶ್ ಕುಮಾರ್ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ತಾವು ಐ ಡಿಡ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸರ್. ಅಧ್ಯಕ್ಷರೇ, ಒಂದು ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ
ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕರ್ನಾಟಕ ಸಮಸ್ಯೆ ಬರ್ರಿ ಸರ್, ಬರೀ ಇದನ್ನ ಮಾತಾಡೋದು ಏನಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ನಾವು ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರೆ ಅದನ್ನ ತಿದ್ಕೊಳ್ತಕ್ಕಂಥ ಅವಕಾಶ ಇದೆ, ನಮ್ಮ ನಡವಳಿಕೆಯಲ್ಲಿದೆ. ಇದೆ ಅಂತಂದ್ಮೇಲೆ ಕೂಡ ಅದನ್ನ ಮಾಡಂಗೇ ಇಲ್ಲ ಅಂತಂದ್ರೆ ಇದು ಯಾವ ವ್ಯವಹಾರ ಇದು? ಆಯ್ತು ಹೇಳಿದ್ರಲ್ಲ ಪ್ರಕಾಶ್ ನೋಡಿ ಸರ್, ಸುರೇಶ್ ಕುಮಾರ್ ಸರ್, ಪ್ಲೀಸ್ ಯು ಲೆಟ್ ಇಟ್ ಗೋ. ನಾಟ್